ಸೊ ಯಾರೆಲ್ಲ ಇನ್ನು ಸೆಲ್ಫ್ ಲವ್ ಮಾಡ್ಕೊಳ್ತಾ ಇಲ್ವೋ, ಇವತ್ತಿಂದ ನೀವು ನಿಮ್ಮನ್ನ ನೀವು ಪ್ರೀತಿಸೋದನ್ನ ಸ್ಟಾರ್ಟ್ ಮಾಡಿ. ನಿಮ್ಮ ಫ್ಯಾಮಿಲಿನ ಇನ್ನಷ್ಟು ಸಂತೋಷವಾಗಿ ನೀವು ಇಟ್ಕೋಬಹುದು. ವೆಲ್ಕಮ್ ಬ್ಯಾಕ್ ಟು ಗೋಲ್ಡನ್ ಲೈಫ್ ಸ್ಟೈಲ್. ನನ್ನ ಹೆಸರು ಆಶಾ ಅಂತ ಹೇಳಿ. ಯಾರಿಗೆಲ್ಲ ಇನ್ನೂ ನನ್ನ ಬಗ್ಗೆ ಇನ್ಫಾರ್ಮೇಶನ್ಸ್ ಗೊತ್ತಿಲ್ವೋ, ಸೊ ನೀವೆಲ್ಲ ನನ್ನ ಇಂಟ್ರಡಕ್ಷನ್ ವಿಡಿಯೋನ ವಾಚ್ ಮಾಡ್ಬೋದು. ಹಾಗೂ ಯಾರೆಲ್ಲ ಇನ್ನೂ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರೋ, ಸೊ ನೀವೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ವಾಚ್ ಮಾಡಿ ಅಂತಾನೆ ಹೇಳ್ತೀನಿ. ಸೊ ಇವತ್ತು ವುಮೆನ್ಸ್ ಡೇ ಆಗಿರೋದ್ರಿಂದ ಯಾರೆಲ್ಲ ನನ್ನ ವಿಡಿಯೋನ ಮಹಿಳೆಯರು ನೋಡ್ತಾ ಇದ್ದೀರೋ ಅವ್ರಿಗೆಲ್ಲ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಆರ್ಥಿಕ ಶುಭಾಶಯಗಳು. ಇವತ್ತು ನಾನು ಸೆಲ್ಫ್ ಲವ್ ಬಗ್ಗೆ ನಿಮ್ಗೆ ಇನ್ಫಾರ್ಮೇಶನ್ ಕೊಡಕ್ ಬಂದಿದ್ದೀನಿ. ಸೊ ಸೆಲ್ಫ್ ಲವ್ ಅನ್ನೋದು ಎಷ್ಟು ಇಂಪಾರ್ಟೆಂಟು ಪ್ರತಿಯೊಬ್ಬರ ಲೈಫಲ್ಲೂ ಅನ್ನೋದ್ರ ಬಗ್ಗೆ ನಿಮ್ಗೆ ಮಾಹಿತಿನ ಕೊಡೋಕ್ಕೋಸ್ಕರ ಬಂದಿದ್ದೀನಿ. ಅದಕ್ಕಿಂತ ಮುಂಚೆ ನಾನು ನಿಮ್ಗೊಂದು ಚಿಕ್ಕ ಒಂದು ಕಥೆನ ಹೇಳ್ಬೇಕು ಅಂತ ಅನ್ಕೊಂಡಿದ್ದೀನಿ. ಯಾಕೆ ಈ ಕತೆ ಹೇಳ್ದೆ ಅನ್ನೋದು ಕೂಡ ನಿಮ್ಗೆ ಗೊತ್ತಾಗ್ತಾ ಹೋಗುತ್ತೆ. ಒಂದಿನ ಒಬ್ಬ ಮನೆಯ ಯಜಮಾನ ಕೆಲಸನ ಮುಗಿಸ್ಕೊಂಡು ಮನೆಗೆ ಬಂದಿರ್ತಾನೆ. ಸೊ ಮನೆಗೆ ಬರ್ತಾ ಮನೆ ಮುಂದೆ ಎಲ್ಲ ಕಸ ಹರಿದಿರುತ್ತೆ. ಅವನು ಕಸ ಹರಿದಿರೋದು ನೋಡಿ ತುಂಬಾನೇ ಬೇಜಾರಾಗ್ತಾನೆ. ಏನು ಇವಳು ಮನೆ ಮುಂದೆ ಕಸ ಎಲ್ಲ ಹಾಗೆ ಬಿಟ್ಟಿದ್ದಾಳಲ್ಲ, ಕಸನ ಕ್ಲೀನ್ ಮಾಡಿದೆ ಅಂತ ಹೆಂಡತಿ ಮೇಲೆ ಸ್ವಲ್ಪ ಬೇಜಾರು ಕೂಡ ಮಾಡ್ಕೋತಾನೆ. ಹಾಗೆ ಮುಂದೆ ಬರ್ತಾನೆ. ಅವನ ಮಕ್ಳುಗಳು ಏನು ಓದ್ಕೊಳ್ದೆ ಆಟ ಆಡ್ಕೊಂಡು ಓಡಾಡ್ಕೊಂಡಿರ್ತಾರೆ. ಸೊ ಅವನಿಗೆ ಕೋಪ ಬರುತ್ತೆ, ಮಕ್ಳುಗಳು ಓದ್ಕೊಳ್ದೆ ಆಟ ಆಡ್ತಾ ಇದ್ದಾರಲ್ಲ ಅಂತ ಮುಂದೆ ಬರ್ತಾನೆ. ಮನೆಯೆಲ್ಲ ತುಂಬಾ ಕತ್ಲೆ ಆಗಿರುತ್ತೆ. ತಂದೆ ತಾಯಿ ಒಂದು ಸೈಡಲ್ಲಿ ಬೇಜಾರಲ್ಲಿ ಕೂತಿರ್ತಾರೆ. ಆವಾಗ ಅವನು ತಂದೆ ತಾಯಿನ ಕೇಳ್ತಾನೆ, ಅಪ್ಪ ಅಮ್ಮ ಏನಾಯ್ತು, ಯಾಕೆ ಈ ತರ ಕುತ್ಕೊಂಡಿದ್ದೀರಾ ಅಂತ. ಅವ್ರ ಅಪ್ಪ ಅಮ್ಮ ಹೇಳ್ತಾರೆ, ಇಲ್ಲ ಅಪ್ಪ, ನಾವು ಬೆಳಗ್ಗೆಯಿಂದ ನಾವು ಏನನ್ನೂ ತಿಂದಿಲ್ಲ, ಮಾತ್ರೆ ಕೂಡ ತಗೊಂಡಿಲ್ಲ ಅಂತ ಹೇಳ್ತಾರೆ. ಅವನಿಗೆ ತುಂಬಾನೇ ಕೋಪ ಬಂದು ಹೆಂಡತಿ ಮೇಲೆ ಕೂಗಾಡ್ಕೊಂಡು ಎಲ್ಲಿದ್ಯಾ ನೀನು ಅಂತ ಮನೆಯೆಲ್ಲ ಹುಡುಕ್ತಾ ಇರ್ತಾನೆ. ಅಡುಗೆ ಮನೆಗೆ ಹೋಗಿ ನೋಡ್ತಾನೆ, ಅಲ್ಲಿ ಯಾವುದೇ ಊಟ ಕೂಡ ಪ್ರಿಪೇರ್ ಆಗಿರೋದಿಲ್ಲ. ಹಾಗೂ ಪಾತ್ರೆ ವಸ್ತುಗಳೆಲ್ಲ ಅಲ್ಲಲ್ಲೇ ಚೆಲ್ಲಾಪಿಲ್ಲಿಯಾಗಿ ಬಿದ್ದಿರುತ್ತೆ. ಕೋಪ ಜಾಸ್ತಿಯಾಗಿ ಹೆಂಡತಿನ ಕೂತ್ಕೊಂಡು ಎಲ್ಲಿದ್ಯಾ ನೀನು ಅಂತ ಮನೆಯೆಲ್ಲ ಹುಡುಕ್ತಾ ಇರ್ತಾನೆ. ಒಂದು ರೂಮ್ಗೆ ಬಂದು ನೋಡ್ತಾನೆ, ಹೆಂಡತಿ ಒಂದು ಚೇರ್ ಮೇಲೆ ಒಂದು ಬೊಕ್ಕನ ಇಟ್ಕೊಂಡು ಕೂತಿರ್ತಾಳೆ. ಆ ದೃಶ್ಯನ ನೋಡಿ ಅವನಿಗೆ ಕೋಪನೂ ಬರ್ತಾ ಇರುತ್ತೆ, ಒಂದ್ ಕಡೆ ಭಯನೂ ಆಗ್ತಾ ಇರುತ್ತೆ. ಏನಾಗಿದೆ ಅವಳಿಗೆ ಅಂತ ರೂಮ್ ಒಳಗಡೆ ಹೋಗ್ಬಿಟ್ಟು ಹೆಂಡತಿನ ಕೇಳ್ತಾನೆ, ಏನಾಯ್ತು ನಿಮ್ಗೆ, ಏನಾಗ್ತಿದೆ ಇವತ್ತು, ಏನ್ ಮಾಡ್ತಾ ಇದ್ದೀಯ ನೀನು ಅಂತ ಹೇಳ್ಬಿಟ್ಟು ಹೆಂಡತಿನ ಕೇಳ್ತಾನೆ. ಆಗ ಹೆಂಡತಿ ನಗ್ತಾ ಹೇಳ್ತಾಳೆ, ಪ್ರತಿದಿನ ನೀವು ಹೇಳ್ತಾ ಇದ್ರಿ ಏನ್ ಮಾಡ್ತಾ ಇದ್ದೆ ಬೆಳಗಿಂದ ಅಂತ, ಆದ್ರೆ ಇವತ್ತು ನಾನು ಬೆಳಗ್ಗೆಯಿಂದ ಯಾವ ಕೆಲ್ಸನೂ ಮಾಡಿಲ್ಲ ಅಂತ ಹೇಳ್ತಾಳೆ. ಸೊ ಇದರಿಂದ ಈ ಚಿಕ್ಕ ಕಥೆಯಿಂದ ನಮ್ಗೆಲ್ಲ ಅರ್ಥ ಆಗ್ಬೇಕಾಗಿರೋದೇನು ಅಂದ್ರೆ, ಹೌಸ್ ವೈಫ್ ಹಾಗೂ ಹೋಮ್ ಮೇಕರ್ ಅಂತ ಯಾರೆಲ್ಲ ತುಂಬಾ ಕೇವಲವಾಗಿ ಹೆಣ್ಣನ್ನ ನೋಡ್ತಾ ಇರ್ತೀರೋ, ಅವಳು ಬರೀ ಹೋಮ್ ಮೇಕರ್ ಆಗಿರ್ದೆ ಹಾಗೂ ಹೌಸ್ ವೈಫ್ ಆಗಿರ್ದೆ ಮನೆಯ ಎಲ್ಲಾ ಒಂದು ಭಾಗದಲ್ಲೂ ಕೂಡ ಅವಳು ಕೆಲಸನ ಮಾಡ್ತಾ ಇರ್ತಾಳೆ. ಅದು ಯಾರ ಗಮನಕ್ಕೂ ಕೂಡ ಬಂದೇ ಇರೋದಿಲ್ಲ. ಅವಳು ಯಾವತ್ತೋ ಒಂದು ದಿನ ಅವಳು ಯಾವ ಕೆಲಸನೂ ಮಾಡದೆ ಸೈಲೆಂಟ್ ಆಗಿರ್ತಾಳೋ ಅವತ್ತು ಅವಳು ಏನ್ ಮಾಡ್ತಾ ಇದ್ದಾಳೆ ಅನ್ನೋದ್ರ ಬಗ್ಗೆ ಎಲ್ಲರಿಗೂ ಗೊತ್ತಾಗ್ತಾ ಹೋಗುತ್ತೆ. ಎಲ್ಲ ಶಕ್ತಿ ಇರುವಂತ ಮಹಿಳೆಯರು ನಮ್ಮನ್ನ ನಾವು ಪ್ರೀತಿಸ್ಕೊಳ್ದೆ ಇದ್ರೆ ಹೇಗೆ, ನಮ್ಮನ್ನ ನಾವು ಗೌರವಿಸ್ಕೊಳ್ದೆ ಇದ್ರೆ ಹೇಗೆ? ಯಾರೆಲ್ಲ ನಿಮಗೋಸ್ಕರ ಸಮಯನ ಕೊಟ್ಕೊಳ್ತಾ ಇಲ್ವೋ, ಇವತ್ತಿಂದ ಅಟ್ಲೀಸ್ಟ್ ತಿಂಗಳಿಗೆ ಒಂದ್ಸಲಿನಾದ್ರೂ ನಿಮಗೋಸ್ಕರ ಅಂತ ಒಂದು ಸಮಯನ ಕೊಟ್ಕೊಳ್ಳಿ. ಪ್ರತಿ ಸಲ ಸೆಕೆಂಡ್ ಆಪ್ಷನ್ ಆಗಿ ನಿಮ್ಮನ್ನ ನೀವು ತಗೊಳ್ತಾ ಇರ್ತೀರಾ. ಸೊ ಇನ್ಮೇಲೆ ಒಂದು ದಿನನಾದ್ರೂ ಫಸ್ಟ್ ಆಪ್ಷನ್ ಆಗಿ ನಿಮ್ಮನ್ನ ನೀವು ತಗೊಳ್ಳಿ. ನಂಗಿರ್ಲಿ, ಇದು ಮಕ್ಕಳಿಗಿರ್ಲಿ ಅಂತ ಯೋಚನೆ ಮಾಡುವಂತಹ ನಾವುಗಳು ಒಂದು ದಿನಕ್ಕಾದ್ರೂ ವಸ್ತು ಅಥವಾ ಈ ಒಂದು ತಿನಿಸು ನನಗೋಸ್ಕರ ಇಲ್ಲಿ ಒಂದು ಸಲಿನಾದ್ರೂ ಫಸ್ಟ್ ಆಪ್ಷನ್ ಆಗಿ ಇಟ್ಕೊಂಡು ನಿಮ್ಗೆ ಏನ್ ಬೇಕೋ, ನಿಮ್ಗೆ ಏನ್ ಇಷ್ಟನೋ ಅದನ್ನ ನೀವು ಮಾಡ್ತಾ ಬನ್ನಿ. ನಿಮ್ಮನ್ನ ನೀವು ಎಷ್ಟು ಖುಷಿಯಾಗಿ ಇಟ್ಕೊಂಡಿರ್ತೀರೋ ಅಷ್ಟು ಖುಷಿಯಾಗಿ ನೀವು ನಿಮ್ಮ ಫ್ಯಾಮಿಲಿನೂ ಕೂಡ ಇಟ್ಕೋತಾ ಹೋಗ್ಬೋದು. ಹಾಗೂ ನಿಮ್ಮನ್ನ ನೀವು ಫಸ್ಟ್ ಗೌರವಿಸ್ತಾ ಕಲೀರಿ. ನಿಮ್ಮನ್ನ ನೀವು ಗೌರವಿಸ್ತಾ ಇದ್ದೀರಾ ಅಂದ್ರೆ ನಿಮ್ಮ ಫ್ಯಾಮಿಲಿ ಕೂಡ ನಿಮ್ಮನ್ನ ಗೌರವದಿಂದ ಕಾಣುತ್ತೆ, ಹಾಗೂ ಸೊಸೈಟಿ ಕೂಡ ನಿಮ್ಮನ್ನ ಗೌರವಿಸುತ್ತೆ. ಹಾಗೂ ಸೆಲ್ಫ್ ರೆಸ್ಪೆಕ್ಟ್ ಅನ್ನೋದು ಬರೀ ಹೆಣ್ಣಿಗೆ ಮಾತ್ರ ಇಲ್ಲದೆ ಪ್ರತಿಯೊಬ್ರು ಕೂಡ ಸೆಲ್ಫ್ ಲವ್ ಹಾಗೂ ಸೆಲ್ಫ್ ರೆಸ್ಪೆಕ್ಟ್ ಅನ್ನ ಮಾಡ್ಕೊಳ್ಳೇಬೇಕು. ನಮ್ಮನ್ನ ನಾವು ಎಷ್ಟು ಖುಷಿಯಾಗಿ ಇಟ್ಕೊಂಡಿರ್ತೀವೋ ಅಷ್ಟು ಖುಷಿಯಾಗಿ ನಮ್ಮ ಫ್ಯಾಮಿಲಿ ಕೂಡ ನಾವು ಇಟ್ಕೋಬಹುದು ಅಂತಾನೆ ಹೇಳ್ತೀನಿ. ಯಾರೆಲ್ಲ ಇನ್ನು ನಿಮ್ಮನ್ನ ನೀವು ಪ್ರೀತಿಸ್ಕೊಳ್ತಾ ಇರೋದಿಲ್ವೋ, ಇವತ್ತಿಂದ ಅಟ್ಲೀಸ್ಟ್ ತಿಂಗಳಲ್ಲಿ ಒಂದು ಸಲಿನಾದ್ರೂ ನಿಮಗೋಸ್ಕರ ಸಮಯನ ಕೊಟ್ಕೊಂಡು ನಿಮ್ಮನ್ನ ನೀವು ಖುಷಿಯಾಗಿ ಇಟ್ಕೊಳ್ಳೋಕ್ಕೆ ಪ್ರಯತ್ನ ಪಡಿ ಅಂತಾನೆ ಹೇಳ್ತೀನಿ. ಯಾರೆಲ್ಲ ಈ ವಿಡಿಯೋನ ಮಹಿಳೆಯರು ನೋಡ್ತಾ ಇದ್ದೀರೋ, ಮತ್ತೊಮ್ಮೆ ನಿಮಗೆ ಹ್ಯಾಪಿ ವುಮೆನ್ಸ್ ಡೇ ಅಂತಾನೆ ಹೇಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಥ್ಯಾಂಕ್ ಯು ಎವ್ರಿವನ್.